ಪಾರಿಜಾತಾಯ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ಹೋಲಿಕೆ ದುಃಖಕ್ಕೆ ಇರುವ ಕಾರಣಗಳಲ್ಲಿ ಬಹಳ ಪ್ರಮುಖವಾದದ್ದು ಅಂತ ಹೇಳಿದರೆ ಅಲ್ಲಿ ಅತಿಶಯೋಕ್ತಿ ಇಲ್ಲ. ಇದನ್ನು ಎಷ್ಟೋ ಮಂದಿ ಗಮನಿಸೋದಿಲ್ಲ, ಎಷ್ಟೋ ಮಂದಿ ಇದನ್ನ ಅರಿತುಕೊಳ್ಳೋದಿಲ್ಲ. ಆದರೆ ಒಂದಿನ ಅವರು ತಿಳ್ಕೊಳ್ತಾರೆ, ನಾನು ನನ್ನ ಪಾಡಿಗೆ ನನ್ನ ಕರ್ತವ್ಯಗಳನ್ನೆಲ್ಲ ಚೆನ್ನಾಗಿ ಮಾಡುತ್ತಾ ಮುಂದೆ ಹೋಗೋದು ಬಿಟ್ಟು ಅವರನ್ನ ಇವರನ್ನ ನೋಡಿ ಅವರು ಮುಂದಿದ್ದಾರೆ ನಾನು ಯಾಕೆ ಹಿಂದೆ, ಅಥವಾ ಇನ್ಯಾರೋ ಹಿಂದಿದ್ದಾರೆ ನಾನು ಬಹಳ ಮುಂದಿದ್ದೇನೆ ಅಂತ ಗರ್ವ ಪಡೋದು, ಇದೆಲ್ಲ ಮಾಡೋಕೆ ಹೋಗಿ ಅಯ್ಯೋ ನನ್ನ ಬದುಕಿನಲ್ಲಿ ಎಷ್ಟು ತಳಮಳ ಆಯಿತು ಅಂತ ಕಾಲಕ್ರಮೇಣ ಎಲ್ಲರೂ ತಿಳ್ಕೊಳ್ತಾರೆ. ಒಮ್ಮೆ ಕಣ್ಣಿಗೂ ಮತ್ತೆ ಕಣ್ಣಿನ ಮೇಲಿರುವ ಹುಬ್ಬಿಗೂ ಜಗಳ ಆಯ್ತಂತೆ. ಕಣ್ಣಿಗೂ ಮತ್ತೆ ಕಣ್ಣಿನ ಮೇಲಿರುವ ಹುಬ್ಬಿಗೆ. ಕಣ್ಣಿಗೆ ಒಂದಿನ ಅನಿಸ್ತು, ಹುಬ್ಬು ಮೇಲಿದೆ, ನಾನು ಕೆಳಗಿದ್ದೀನಿ, ಛೇ 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 ನಾನು ಮೇಲಿರಬೇಕಿತ್ತು ಅನಿಸ್ತು. ಆದ್ರೆ ಆ ಕಣ್ಣು ಹುಬ್ಬಿಗೆ ಹೇಳಿತಂತೆ, ಏನ್ ತಿಳ್ಕೊಂಡಿದ್ಯಾ, ನಾನು ಕೆಳಗಿದ್ರೇನು, ನಾನೆಲ್ಲ ನೋಡ್ತೀನಿ, ಕೆಳಗಿದ್ರು ಕೂಡ ಎಲ್ಲ ನೋಡುವ ಸಾಮರ್ಥ್ಯ ನನಗಿದೆ, ನಿನಗೆ ಎಲ್ಲ ನೋಡೋಕ್ಕಾಗತ್ತೇನಾ ಅಂತ. ಆಗ ಹುಬ್ಬು ಹೇಳಿತಂತೆ, ಎಲ್ಲ ನೋಡಿ ಏನಾಗ್ಬೇಕಾಗಿದೆ, ನೀನ್ ಎಲ್ಲ ನೋಡಿ ಏನ್ ಪ್ರಯೋಜನ, ಏನು ನಿನ್ನಲ್ಲಿದ್ರೂ ಕೂಡ ಸುತ್ತಿ ಬಳಸಿ ನೀನು ಕೆಳಗಿರೋವನು, ನಾನೇ ಮೇಲೆ ನೋಡು. ಹುಬ್ಬು ತಾನೇ ಚೆನ್ನಾಗಿರೋವನು ಅಂತ ಹೇಳ್ತಂತೆ, ಕಣ್ಣು ಎಲ್ಲವನ್ನು ನೋಡುವುದರಿಂದ ನಾನೇ ಶ್ರೇಷ್ಠ ಅಂತ ಹೇಳ್ತಂತೆ. ಏನಿದೆಲ್ಲ ಮನುಷ್ಯರ ಮಧ್ಯೆ, ಅಣ್ಣ ತಮ್ಮಂದಿರ ಮಧ್ಯೆ, ಕೆಲವೊಮ್ಮೆ ತಂದೆ ಮತ್ತು ಮಗನ ಮಧ್ಯೆ, ಅಥವಾ ತಾಯಿ ಮತ್ತು ಮಗಳ ಮಧ್ಯೆ, ಹೆಂಡತಿ ಮತ್ತು ಗಂಡನ ಮಧ್ಯೆ, ಎಲ್ಲ ಸಂಬಂಧಗಳಲ್ಲೂ, ಇನ್ನು ಕೆಲವು ಕಡೆ ಗುರು ಮತ್ತೆ ಶಿಷ್ಯನ ಮಧ್ಯೆ ಹೋಲಿಕೆ. ಎಲ್ಲ ಇವಳು ನನಗಿಂತ ಮುಂದೆ ಹೋದ್ಲಲ್ಲ. ಈ ಉಪನ್ಯಾಸ ನೀಡುವ 10 ನಿಮಿಷದ ಹಿಂದೆ ಹಾಗೆ ನನ್ನ ಕಣ್ಣು ಯಾವುದೋ ಒಂದು ಫೇಸ್ಬುಕ್ ಎಂಟ್ರಿ ಮೇಲೆ ಬಿತ್ತು. ಆ ಅಮೆರಿಕದಲ್ಲಿರುವಂತಹ ಸಿನಿಮಾ ನಟರು ಅವರ ಹೆಂಡತಿಯರ ಬಗ್ಗೆ ನನಗೇನು ಗೊತ್ತಿಲ್ಲ, ಭಾರತದಲ್ಲಿರುವ ನಟ ನಟಿಯರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಷ್ಟು. ಆದರೆ ಅದ್ಯಾರೋ ಒಬ್ಬ ಕ್ಲೂನಿ ಅಂತ ಇದ್ದಾನೆ, ಜಾರ್ಜ್ ಕ್ಲೂನಿ, ಅವನ ಹೆಂಡತಿ ಹೆಸರು ಅಮಲ್ ಅಂತ ಕಾಣುತ್ತೆ. ನಾನು ಅದು ಯಾಕೆ ಓದಿದೆ ಅಂತ ಹೇಳಿದ್ರೆ, ಅದನ್ನ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ್ದು. ಫೇಸ್ಬುಕ್ ನಾನು ಹೋಗೋದು ಬಹಳ ಕಡಿಮೆ, ಯಾವಾಗಲೂ ಹುಣ್ಣಿಮೆಗೆ ಒಂದ್ಸರಿ ಅಮಾವಾಸ್ಯೆಗೆ ಒಂದ್ಸರಿ ನೋಡೋದು. ಆದರೆ ಅದನ್ನು ಪೋಸ್ಟ್ ಮಾಡಿದವರು ಲಲಿತಮ್ಮ ಅಂತ ಅಮೆರಿಕದಲ್ಲಿದ್ದಾರೆ, ಕನ್ನಡದವರು. ಅವರು ಹಾಕಿದ್ರಿಂದ ಏನು ಲಲಿತಮ್ಮ ಏನು ಬರೆದಿದ್ದಾರೆ ಅಂತ ನಾನು ನೋಡಿದೆ. ನನಗೆ ದಿಗಿಲಾಯ್ತು. ಜಾರ್ಜ್ ಕ್ಲೂನಿ ಅಲ್ಲಿ ಹೇಳಿದ ಪ್ರಕಾರ ಬಹಳ ಪ್ರಸಿದ್ಧನಾದಂತಹ ಸಿನಿಮಾ ನಟ. ಅವನಿಗೆ ಎಲ್ಲೆಲ್ಲಿಯೂ ಕೂಡ ಮಿತ್ರರಿದ್ದಾರೆ, ಎಲ್ಲೆಲ್ಲಿಯೂ ಕೂಡ ಅವನ್ನ ಮೆಚ್ಚುವವರಿದ್ದಾರೆ, ಅವನ ಅಭಿಮಾನಿಗಳ ಸಂಘ ಇದ್ದಂಗಿದೆ. ಆದರೆ ಅವನು ಇತ್ತೀಚೆಗೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಂತೆ, ಏನೇ ಇರಲಿ ನನ್ನ ಹೆಂಡತಿ ಅಮಲ್, ಅವಳು ನೋಡಿದಾಗೆಲ್ಲ ನನಗೆ ಅಸೂಯೆ ಆಗುತ್ತೆ. ಒಳಗೊಳಗೆ ನನಗೆ ಇಂಥ ಜಾಣೆಯಾದಂತಹ, ಇಂಥ ವಿಶೇಷವಾದ ಬುದ್ಧಿಮತ್ತೆ ಇರುವಂತಹ ನನ್ನ ಹೆಂಡತಿಯಾದ ಅಮಲ್ಗೆ ಸರಿಯಾದ ಗಂಡ ನಾನಲ್ಲ. ನಾನೇನೋ ಸ್ಟೇಜ್ ಮೇಲೆ ಏನೇನೋ ಮಾಡ್ತೀನಿ, ಮನೋರಂಜನೆ ಮಾಡ್ತೀನಿ, ಜನರನ್ನ ನಗಿಸ್ತೀನಿ, ಜನರನ್ನ ಒಂದು ರೀತಿ ಪ್ರಭಾವಿಸ್ತೀನಿ, ಅದೊಂದು ಪ್ರತಿಭೆ ಬಿಟ್ರೆ ನನಗೆ ಹೆಚ್ಚು ತಲೆಯೇ ಇಲ್ಲ. ನನ್ನ ಹೆಂಡತಿಯಾದರೂ ಅಂತಾರಾಷ್ಟ್ರೀಯ ವಿಷಯಗಳನ್ನೆಲ್ಲ ತಿಳ್ಕೊಂಡಿದ್ದಾಳೆ, ಕಾನೂನು ತಿಳ್ಕೊಂಡಿದ್ದಾಳೆ, ಅವಳ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜ್ ಅಪಾರವಾಗಿದೆ. ಯಾವ ವಿಷಯ ಕೊಟ್ಟರೂ ಬೇಕಾದ್ರೆ ಅವಳು ಸ್ಟೇಜ್ ಮೇಲೆ ಹೋಗಿ ಯಾವ ಪ್ರಿಪರೇಷನ್ ಇಲ್ಲದೆ ಚಂದವಾಗಿ ಮಾತಾಡಬಲ್ಲಳು. ಅಬ್ಬಾ, ಅವಳ ಮೆದುಳು, ಅವಳ IQ, ಇಂಟೆಲಿಜೆನ್ಸ್ ಕೋಶಂಟ್ ನನಗಿಂತ ತುಂಬಾ ಮೇಲಿದೆ. ಗೊತ್ತಿಲ್ಲ ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಒಂದಿನ ಅವಳಿಗೆ ನನ್ನ ಬಗ್ಗೆ ಎಂತ ಗಂಡಪ್ಪ ದಡ್ಡ ಅಂತ ಅನಿಸಿದ್ರೆ ಹೇಗಾದೀತು?
ಅಂತ ನನಗೆ ಎಷ್ಟೋ ಸಮಯದಿಂದ ಭಯ ಇತ್ತು ಅಂತ ಒಂದು ಇಂಟರ್ವ್ಯೂನಲ್ಲಿ ಅವನು ಹೇಳಿದ. ಆಮೇಲೆ ಆ ಇಂಟರ್ವ್ಯೂ ಮಾಡಿದವರು, ಹೌದಾ, ನಿಮ್ಮಂತ ಪ್ರಸಿದ್ಧ ವ್ಯಕ್ತಿಗೆ ಈ ರೀತಿ ಒಂದು ನಿಕೃಷ್ಟ ಗ್ರಂಥಿ ಅಂತಾರೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನಿಮ್ಮಂಥವರೇ ಹೆಂಡತಿಗಿಂತ ನಾನು ಕೀಳು, ನಾನು ನಿಕೃಷ್ಟ, ಅವಳು ತುಂಬಾ ಬುದ್ಧಿವಂತಳು ಅನ್ನೋದಾಗಿ ನಿಮ್ಮಂಥವರಿಗೆ ಅನಿಸಿದ್ರೆ ಎಲ್ಲರೂ ಬೇರೆಯವ್ರ ಕಥೆ ಏನು? ಈಗಲೂ ಇದೆಯಾ ಆ ಭಯ? ಈಗಲೂ ಆ ಚಿಂತೆ ಇದೆಯಾ? ಏನು ಒಂದಿನ ಬೆಳಿಗ್ಗೆ ಇವಳು ಡಿವೋರ್ಸ್ ಕೊಟ್ಬಿಡ್ತಾಳಾ, ವಿಚ್ಛೇದ ಕೊಟ್ಟು ನನ್ನ ಬದುಕಿನಿಂದ ಹೊರಟೋಗ್ತಾಳ ಅಂತ ಭಯ ಈಗಲೂ ಇದೆಯಾ ಅಂತ ಕೇಳಿದಾಗ ಆತ ಹೇಳಿದ್ದಂತೆ, ಈಗ ಅದು 100% ಹೊರಟೋಗಿಲ್ಲ, ಆದ್ರೆ ಬಹುಮಟ್ಟಿಗೆ ಹೊರಟೋಗಿದೆ. ಯಾಕಂದ್ರೆ ಒಂದಿನ ಅಮಲ್ಗೆ ಗೊತ್ತಾಯ್ತಂತೆ, ನನ್ನ ಗಂಡ ನನ್ನನ್ನು ನೋಡಿಯೇ ಮತ್ಸರ ಪಡ್ತಾ ಇದ್ದಾನೆ ಅಂತ. ಆಗ ಅವಳಿಗೆ ನಗಬೇಕಾ ಅಳಬೇಕಾ ಅಂತ ಗೊತ್ತಾಗ್ಲಿಲ್ವಂತೆ ಹೆಂಡತಿಗೆ. ಅದೆಲ್ಲ ಬರ್ದಿದ್ದಾರೆ ನಮ್ಮ ಲಲಿತಮ್ಮ, ಅವರು ಬರ್ದಿದ್ದಾರೆ. ಅವ್ರು ಹೇಳ್ತಾರೆ, ಅಮಲ್ ಅನ್ನುವ ಹೆಂಡತಿಗೆ ನಗಬೇಕು ಅಳಬೇಕು ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಒಂದು ಕಡೆ ಅವಳಿಗೆ ನಗು ಬರ್ತಿತ್ತಂತೆ, ಅವನಿಗಿರುವ ಪ್ರಸಿದ್ಧಿ, ಅವನು ಸಿನಿಮಾ ನಟ. ಯಾಕಂದ್ರೆ ಆ ಸಿನಿಮಾ ನಟರಲ್ಲಿ ಒಂದು ಗ್ಲಾಮರ್ ಅಂತಾರೆ ನೋಡಿ, ಅವ್ರದ್ದು ವಿಜೃಂಭಣೆಯೇ ಬೇರೆ. ನಾನು ಎಷ್ಟೇ ಬುದ್ಧಿವಂತಳಿರ್ಬೋದು, ಎಷ್ಟೇ ತಿಳ್ಕೊಂಡಿರ್ಬೋದು, ಆದ್ರೆ ನಾನು ಯಾವ ಲೆಕ್ಕಕ್ಕೂ ಇಲ್ಲ ಅಂತ ಅವಳಿಗೆ ತನ್ನ ಬಗ್ಗೆ ನಿಕೃಷ್ಟ ಗ್ರಂಥಿ ಇತ್ತಂತೆ. ಅವಳಿಗೆ ಈ ಗಂಡ ಯಾವಾಗ್ಲಾರು ಒಂದಿನ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಡ್ತಾನ ಅಂತ ಅವಳಿಗೆ ತನ್ನದೇ ಆದ ಭಯ ಇತ್ತು. ಅದರಿಂದ ಒಂದ್ ಕಡೆ ಅಳ್ಬೇಕನ್ಸ್ತು, ಇನ್ನೊಂದ್ ಕಡೆ ನಗಬೇಕಂತ ಅನ್ಸ್ತು. ಅವನು ನನ್ನ ಪ್ರೀತಿಯ ಗಂಡ ಜಾರ್ಜ್ ನನ್ನನ್ನು ನೋಡಿ ಮತ್ಸರ ಪಡ್ತಾ ಇದ್ದಾನ, ಅಯ್ಯೋ ನಗು ಹಾಗಾಯ್ತಂತೆ. ಕೊನೆಗೆ ಅವಳು ಒಂದಿನ ಧೈರ್ಯ ತಕೊಂಡು ಅವನ ಹತ್ರ ಹೇಳ್ತಾಳೆ, ನಿಮ್ಮಲ್ಲೇನೋ ಒಂದು ಮಾನಸಿಕ ಸಮಸ್ಯೆ ಇದ್ದ ಹಾಗಿದೆ, ವಾಸ್ತವವಾಗಿ ಇದು ಒಳ್ಳೆ ತಮಾಷೆ. ನೀನು ನನ್ನನ್ನು ನೋಡಿ ಮತ್ಸರ ಪಡ್ತಾ ಇದ್ದೀಯ, ನಾನು ನಿನ್ನನ್ನು ನೋಡಿ ಮತ್ಸರ ಪಡ್ತಾ ಇದ್ದೀಯ. ನಿನಗೆ ನಾನ್ ಬಿಟ್ಟು ಹೋಗ್ತೀನಂತ ಭಯ, ನನಗೆ ನೀನ್ ಬಿಟ್ಟು ಹೋಗ್ತೀಯ ಅಂತ ಭಯ. ಏನಿದೆಲ್ಲ, ನಾವು ಮಾತಾಡೋಣ, ಬನ್ನು ಕೂತ್ಕೊಳ್ಳೋಣ ಅಂತ ಅವ್ರು ಕೂತ್ಕೊಂಡು ಮಾತಾಡ್ತಾರೆ. ಆಮೇಲೆ ಮಾತಾಡಿದ ನಂತರ ಅಲ್ಲಿ ಕೊನೆಯಲ್ಲಿ ಏನೋ ಇದೆ, ವಾರಕ್ಕೊಂದ್ಸಾರಿ ಅವರು ವಿಶೇಷವಾಗಿ ನಮ್ಮಿಬ್ಬರ ಮಧ್ಯೆ ಇದ್ದಂತಹ ಎಲ್ಲ ಗೊಂದಲಗಳನ್ನ ಸ್ವಲ್ಪ ವಿಚಾರ ಮಾಡಿ ನಿವಾರಿಸೋಣ ಅಂತ ಒಂದು ವಿಶೇಷವಾಗಿ ಆ ಗೊಂದಲ ಕನ್ಫ್ಯೂಷನ್ ದೂರ ಮಾಡ್ಲಿಕ್ಕೋಸ್ಕರ ಒಟ್ಟು ಕೂತ್ಕೊಳ್ತಾರಂತೆ. ಒಳ್ಳೆ ತಮಾಷೆ. ಈಗ ಚೆನ್ನಾಗಿದ್ದಾರೆ ಅವರು, ಏನಾಗ್ಲಿಲ್ಲ, ವಿವಾಹ ವಿಚ್ಛೇದವಾಗ್ಲಿಲ್ಲ. ವೇದಾಂತ ಅಥವಾ ಅಧ್ಯಾತ್ಮ ವಿದ್ಯೆಯ ಸಿದ್ಧಾಂತವನ್ನ ಸ್ವಲ್ಪ ಅರಿಯೋಣ. ಈ ಅಧ್ಯಾತ್ಮ ವಿದ್ಯೆ ಏನ್ ಹೇಳುತ್ತೆ ಅಂತ, ಭಗವದ್ಗೀತೆಯಲ್ಲಿಯೇ ನೀವು ಕಣ್ಣು ತೆರೆದು ಮನಸ್ಸಿಟ್ಟು ಆ 700 ಶ್ಲೋಕಗಳನ್ನ ಸ್ವಲ್ಪ ದಿವಸಕ್ಕೆ 4 ಶ್ಲೋಕ ಕೂಡ ಓದ್ತಾ ಹೋದ್ರೆ ಎಷ್ಟೋ ಕಡೆಯಲ್ಲಿ ಶ್ರೀಕೃಷ್ಣ ವರ್ಣಿಸಿದ್ದಾನೆ. ಒಂದು ಕಡೆ ಹೇಳ್ತಾನೆ, ದ್ವಂದ್ವಾತೀತ ವಿಮತ್ಸರ. ಮತ್ಸರ ಅಂದ್ರೆ ಹೊಟ್ಟೆ ಕಿಚ್ಚು. ವಿಮತ್ಸರ, ಯಾರು ಎಷ್ಟೇ ಮುಂದೆ ಹೋಗ್ಲಿ ನಾನ್ಯಾಕೆ ಹೊಟ್ಟೆ ಕಿಚ್ಚು ಪಡಬೇಕು? ದೇವರು ಅವರಿಗೆ ಯಾವುದೋ ಒಂದು ಪ್ರತಿಭೆ ಕೊಟ್ಟಿದ್ದಾನೆ, ಅಥವಾ ಯಾವ ಪ್ರತಿಭೆ ಇಲ್ಲದಿದ್ರೂ ಕೂಡ ದೇವರದ ಅನುಗ್ರಹದಿಂದ ಅದೃಷ್ಟವಶಾತ್ ಅವರಿಗೆ ಒಳ್ಳೆ ಹಣ ಸಂಪಾದನೆ ಆಗಿದೆ, ಅಥವಾ ಒಳ್ಳೆ ಕೀರ್ತಿ ಬಂದಿದೆ, ಒಳ್ಳೆ ಆರೋಗ್ಯ ಇದೆ, ಒಳ್ಳೇದಾಯ್ತು, ನಮಗೂ ಬರ್ಬೋದು, ದೇವರು ನಾಳೆ ನಮಗೂ ಏನೋ ಅನುಗ್ರಹ ಮಾಡಬಹುದು ಅಂತ ಸುಮ್ಮನಿದ್ದು ನಮ್ಮ ಕರ್ತವ್ಯ ನೋಡ್ಕೊಳ್ಳೋಣ ಅಂತ ಇರಬೇಕು ಅಂತ ಭಗವದ್ಗೀತೆ ಬೋಧಿಸುತ್ತೆ. ಭಕ್ತಿ ಯೋಗ ಅನ್ನುವಂತಹ 12ನೇ ಅಧ್ಯಾಯದಲ್ಲೂ ಕೂಡ ಯಾವಾಗಲೂ ಸಂತುಷ್ಟರಾಗಿರುವಂತಹದ್ದು, ಮತ್ತೆ ಯಾವಾಗಲೂ ಕೂಡ ಯಾರಿಂದಲೂ ಉದ್ವೇಗಗೊಳ್ಳದೆ, ಯಾರನ್ನು ಉದ್ವೇಗಗೊಳಿಸದೆ ಇರುವವನು ನನಗೆ ತುಂಬಾ ಇಷ್ಟ ಅಂತ ಶ್ರೀಕೃಷ್ಣ ಹೇಳೋದಿಲ್ವೇ? ಯಸ್ಮಾತ್ ನೋದ್ವಿಜತೆ ಲೋಕೋ ಲೋಕ ನೋದ್ವಿಜತೆ ಚಯ ಹರ್ಷ ಅಮರ್ಷ ಭಯೋದ್ವೇಗೈ ಮುಕ್ತ ಯಸ್ಸ ಚಮೇ ಪ್ರಿಯ ಅನ್ನುವುದಾಗಿ. ಇನ್ನೊಂದು ಕಡೆಯಲ್ಲಿ ಅನಸೂಯ ಅನ್ನುವ ಶಬ್ದ ಬರುತ್ತೆ ಭಗವದ್ಗೀತೆಯಲ್ಲಿ. ಅಸೂಯೆ ಅಂದ್ರೆ ಏನು ಗೊತ್ತೇ? ಗುಣೇಶು ದೋಷ ದರ್ಶನಂ ಅಂತಾರೆ. ಯಾರೋ ಒಬ್ಬರಲ್ಲಿ ಒಳ್ಳೆ ಗುಣ ಇದೆ, ಅದನ್ನ ನೋಡಿ ನನಗಿಷ್ಟ ಇಲ್ಲ ಅವನಲ್ಲಿ ಆ ಗುಣ ಇರೋದು. ವಾಸ್ತವವಾಗಿ ಅವನಲ್ಲಿ ಗುಣಕ್ಕಿಂತ ಹೆಚ್ಚು ದೋಷಗಳಿವೆ. ಹೇಳ್ತೀನಿ ಬನ್ನಿ ಕೂತ್ಕೊಳ್ಳಿ. ಅವನು ದೂರದಿಂದ ನೋಡಿದಾಗ ಬಹಳ ಚೆನ್ನಾಗಿದ್ದಾನೆ,
ನಿಮ್ಗೆ ಅವನ ಕಥೆ ಎಲ್ಲ ಹೇಳ್ತೀನಿ ಬನ್ನಿ ಅಂತ ಆ ರೀತಿಯ ಒಂದು ಪ್ರವೃತ್ತಿ ಇದ್ರೆ ಅದು ಅಸೂಯೆ. ಶ್ರೀಕೃಷ್ಣ ಗೀತೆಯ ಕೊನೆಯಲ್ಲಿ ಈ ಒಂದು ನಾನು ಮಾಡಿದ ಬೋಧನೆಯನ್ನ ನೀನು ಶ್ರದ್ಧೆಯುಳ್ಳವರಿಗೆ ಹೇಳಬೇಕು, ಅನಸೂಯರಿಗೆ ಹೇಳಬೇಕು. ಗೀತೆಯನ್ನು ಕೇಳಿ ಅಲ್ಲರಲ್ಲೇ ತಪ್ಪು ಹುಡುಕುವವರಿದ್ದಾರೆ ಕೆಲವರು, ಮತಿಗೆಟ್ಟವರು. ಅಂಥವ್ರಿಗೆ ಗೀತೆ ಹೇಳದಿರುವುದು ಒಳ್ಳೆಯದು. ಯಾರಿಗೆ ಭಗವದ್ಗೀತೆಯಲ್ಲಿ ಶ್ರದ್ಧೆ ಇದೆಯೋ, ಯಾರು ದೇವರ ಬಗ್ಗೆಯೋ ಇತರ ಜನರ ಬಗ್ಗೆಯೋ ಅನಾವಶ್ಯಕವಾಗಿ ಗುಣವನ್ನು ನೋಡುವ ಬದಲು ದೋಷವನ್ನು ಕಂಡು ಹಿಡಿಯುವಂಥವರಿದ್ದಾರೋ ಅವರಿಗೆಲ್ಲ ಇಂಥ ಆಧ್ಯಾತ್ಮಿಕ ಬೋಧನೆ ಹೇಳಬಾರ್ದು. ಅವರು ಅದಕ್ಕೆ ಸಿದ್ಧರಿಲ್ಲ, ಅವರು ಇದಕ್ಕಿನ್ನೂ ತಯಾರಿಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಸಂತುಷ್ಟ ಸತತಂ ಯೋಗಿ, ಪುನಃ 12ನೇ ಅಧ್ಯಾಯದಲ್ಲಿ ಸತತಂ ಸಂತುಷ್ಟವಾಗಿರುವುದು. ಯಾರೇ ಬಂದು ಏನೇ ರೀತಿ ಚುಚ್ಚಲಿ, ನೋಡಿ ನಿಮ್ಗೆ ಗೊತ್ತಲ್ಲ, ಅವರು ಈಗ ಹೊಸ ಕಾರ್ ತಕೊಂಡ್ರಂತೆ, ದೊಡ್ಡ ಮನೆ ತಗೊಂಡಿದ್ದಾರೆ, ಆಮೇಲೆ ಅವರು ಮಗಳು ಆಸ್ಟ್ರೇಲಿಯಾದಲ್ಲಿದ್ದಾಳೆ, ಮಗ ಅಮೆರಿಕದಲ್ಲಿದ್ದಾನೆ, ಆಮೇಲೆ ಅದು ಇದು ಅಂತ ಹೇಳಿ ಚುಚ್ಚುವರು ಬರ್ತಾರೆ. ಅವರೇನೇ ಮಾಡಲಿ, ಭಗವದ್ಗೀತೆಯಲ್ಲಿ ನಿಮ್ಮಲ್ಲಿ ಆಧ್ಯಾತ್ಮಿಕ ಪ್ರೌಢಿಮೆ ಇದ್ರೆ ನೀವು ಅದೆಲ್ಲ ಯಾರು ಹೇಳಿ ನಿಮ್ಮನ್ನ ಇನ್ನೊಬ್ಬರ ಜೊತೆ ಹೋಲಿಸುವಂತೆ ಅಥವಾ ಇನ್ನೊಬ್ಬರನ್ನ ನಿಮ್ಮ ಜೊತೆ ಹೋಲಿಸಿ ಅವರು ಮೇಲೆ ಇವರು ಕೀಳು ಇತ್ಯಾದಿ ಎಲ್ಲ ಆಲೋಚನೆ ಬರುವಂತೆ ಮಾಡ್ತಾರಲ್ಲ, ಅವರ ಮಾತಿಗೆ ನೀವು ಸೊಪ್ಪು ಹಾಕಬಾರ್ದು. ಇವಾಗ ನಿಮ್ಮೆಲ್ಲರಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಸ್ವಾಮೀಜಿ ಬಹಳ ಚಂದವಾದ ಮಾತು ಹೇಳಿದ್ರಿ, ನಾವು ಸಂತುಷ್ಟರಾಗಿರ್ಬೇಕು, ಮೇಲು ಕೇಳು ಅನ್ನುವಂತ ಒಂದು ಭಾವನೆಗೆ ಬಲಿ ಆಗಬಾರದು ಅಂತ ಹೇಳಿದ್ದು ಸಂತೋಷ. ಆದ್ರೆ ಅದು ಹೇಗೆ ಅದು ಬಂದ್ಬಿಡುತ್ತಲ್ಲ ನಮ್ಮೊಳಗೆ ಅದೊಂದು ರೀತಿ ಅಸೂಯೆ ಬಂದ್ಬಿಡುತ್ತೆ, ಮತ್ಸರ ಬಂದ್ಬಿಡುತ್ತೆ. ಮಂಕುತಿಮ್ಮನ ಕಗ್ಗದಲ್ಲಿ ಗುಂಡಪ್ಪನವರು ಒಂದ್ ಕಡೆ ಹೇಳ್ತಾರೆ, ಹೊಟ್ಟೆಯೊಂದು ಸಾಲದೆಂಬಂತೆ ಹೊಟ್ಟೆ ಕಿಚ್ಚು ಕೊಟ್ಟಿದ್ದಾನೆ ಭಗವಂತ ಮನುಷ್ಯರಿಗೆ ಅಂತ. ಹೊಟ್ಟೆ ದೊಡ್ಡ ತೊಂದರೆ ನಮಗೆ. ದಿವಸಕ್ಕೆ 3 ಸಾರಿ, ನಮ್ಮಲ್ಲಿ ಕೆಲವರೊಂದು 5 ಸಾರಿ 6 ಸಾರಿ ಏನೋ ತಿಂತಾ ಇರ್ತೀವಿ. ಹೊಟ್ಟೆಯೇ ಒಂದು ರಗಳೆ, ಅದ್ರ ಮೇಲೆ ಹೊಟ್ಟೆ ಕಿಚ್ಚು ಕೊಟ್ಟಿದ್ದಾನಲ್ಲ ಭಗವಂತ ಅಂತ ಅವರು ಹಾಸ್ಯವಾಗಿ ಹೇಳುವ ಒಂದು ಮುಕ್ತಕ ಅಥವಾ ಚೌಪದಿ ಇದೆ. ಇದನ್ನ ಬಿಡುವುದು ಹೇಗೆ? ಒಂದು ಮಾತು ಹೇಳ್ತೀನಿ, ಬಹಳ ಸರಳವಾದ ಇದಕ್ಕೆ ಪರಿಹಾರ, ಈ ರೋಗಕ್ಕೆ ಮದ್ದು. ಯಾರನ್ನೋ ನೋಡಿ ನಮಗೆ ಅಯ್ಯೋ ನಾನು ಎಲ್ಲೂ ಇಲ್ಲ, ಕೆಲ್ಸಕ್ಕೆ ಬಾರ್ದವ್ ನಾನು ಅಂತ ಅನಿಸಿದ್ರೆ ಅದು 10ರಲ್ಲಿ 9 ಸಾರಿ ಹಾಗೆ ಆಗೋದು. 10ರಲ್ಲಿ 1 ಸಾರಿ ನಮಗೆ ನಾನು ಎಲ್ಲರಿಗಿಂತ ಮುಂದಿದ್ದೀನಿ ಅಂತ ಸಂತೋಷ ಆಗುವುದಿದೆ. ಸಾಮಾನ್ಯವಾಗಿ ಆ ಪ್ರಕಾರ ನಾವು ಮುಂದಿದ್ದೇವಂತ ಬರೋದು ಕಡಿಮೆ. ನಮ್ಮ ಹಿಂದೆ 100 ಜನ ಇರ್ಬೋದು ಯಾವುದೋ ವಿಷಯದಲ್ಲಿ, ಆದ್ರೆ ಯಾರೋ 2 ಮುಂದಿದ್ದಾರಲ್ಲ ಅವ್ರನ್ನ ನೋಡಿ ನಮ್ಗೆ ಅಸೂಯೆ ಆಗುತ್ತೆ. ಎಲ್ಲ ನನ್ನ ಕ್ಲಾಸ್ಮೇಟ್ ಇದ್ದ, ನಾವು ಒಟ್ಟಿಗೆ ಓದುವಾಗ ಏನಾದ್ರು ಸಂಶಯ ಇದ್ದಾಗ ನನ್ನ ಹತ್ರ ಬರ್ತಿದ್ದ, ಈಗ ನನಗಿಂತ 10 ಪಟ್ಟು ಸಂಪತ್ತು ಗಳಿಸಿದನಲ್ಲ ಅವನು, ಅನ್ಯಾಯ ಇದು. ಆವಾಗ ನಾನು 10ನೇ ಕ್ಲಾಸಲ್ಲಿ 9ನೇ ಕ್ಲಾಸಲ್ಲಿ ಅವನು ಗಣಿತವೋ ವಿಜ್ಞಾನವೋ ತಕೊಂಡು ಬಂದಾಗ ಅವನಿಗೆ ಹೇಳಿಯೇ ಕೊಡಬಾರ್ದಿತ್ತು. ನಾನು ಹೇಳ್ಕೊಟ್ಟೆ ಈಗ ಎಷ್ಟು ಮುಂದೆ ಬಂದಿದ್ದಾನೆ. ಈಗ ನನಗೆ ಅವನು ಗೌರವ ಕೊಡೋದಿಲ್ವ ಏನೋ ಎಂತ ನೋಡಿ. ಇನ್ಯಾರಾದ್ರೂ ಮಾಡಿದ್ರೆ ನಾವು ನಗ್ತೀವಿ, ಆದ್ರೆ ನಮಗೇನೆ ಇಂಥದ್ದಾಗುತ್ತೆ ನೋಡಿ. ಇರ್ಲಿ, ಅದು ಮತ್ಸರವಾಗಿರ್ಲಿ, ಕಾಮ ಆಗಿರ್ಲಿ, ಕ್ರೋಧ ಆಗಿರ್ಲಿ, ಅದು ಷಡ್ ವೈರಿಗಳು ಅಂತ ಹೇಳ್ತಾರಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಆಮೇಲೆ 6ಕ್ಕೆ ಹಲವಾರು ಮಕ್ಕಳು ಇದ್ದಾವೆ. ಯಾವುದಾವುದೋ ರೀತಿಯಲ್ಲೆಲ್ಲ ದುರಭಿಮಾನ, ಯಾವುದಾವುದೋ ರೀತಿಯಲ್ಲಿ ಹಿಂದಿನ ವ್ಯಥೆ, ಮುಂದೆ ಆಗಬಹುದಾದ್ರ ಬಗ್ಗೆ ಯಾವಾಗಲೂ ಭಯ. 25 ಬೇರೆ ಬೇರೆ ನೆಗೆಟಿವಿಟೀಸ್ ಅಂತೇವೆ, ಅದಕ್ಕೆ ಋಣಾತ್ಮಕ ಭಾವನೆಗಳು. ಅದು ಯಾವುದೇ ಇರಲಿ, ಅದೆಲ್ಲಕ್ಕೂ ಕೂಡ ಒಂದು ರಾಮಬಾಣ ಇದೆ. ಅವೆಲ್ಲವನ್ನು ಗುಣಪಡಿಸುವಂತಹ ಒಂದು ದಿವ್ಯವಾದ ಔಷಧ ಇದೆ. ಅದು ಮತ್ತೇನಲ್ಲ, ಭಗವತ್ ಚಿಂತನೆ. ಹೇಗೆ ನೋಡಿ, 2ನೇ ಅಧ್ಯಾಯದಲ್ಲಿಯೇ ಶ್ರೀಕೃಷ್ಣ ಇಂದ್ರಿಯಗಳನ್ನು ನಿಗ್ರಹಿಸುವುದು ಬಲು ಕಷ್ಟ ಅಂತ ಹೇಳಿ, ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ ಅಂತ ಒಂದು ಮಾತು ಬರುತ್ತೆ ಸ್ಥಿತಪ್ರಜ್ಞ ಲಕ್ಷಣದ 18 ಶ್ಲೋಕಗಳ ಮಧ್ಯೆ. ಅದನ್ನು ಹೇಳಿ ಮುಂದಿನ ಶ್ಲೋಕದಲ್ಲೇ ಭಗವಂತ ಹೇಳ್ತಾನೆ, 60ನೇ ಶ್ಲೋಕ ಅಂತ ಕಾಣುತ್ತೆ, ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ.
ಈ ಪಂಕ್ತಿಯನ್ನು ನಾನು ಅದರ ಎರಡನೇ ಭಾಗ ಅಂದ್ರೆ ಶ್ಲೋಕದ ಎರಡನೇ ಪಾದವನ್ನು ಮೊದಲು ಹೇಳಿ ಮತ್ತೆ ಮೊದಲನೇ ಪಾದವನ್ನು ಹೇಳ ಬಯಸ್ತೀನಿ. ಯುಕ್ತ ಆಸೀತ ಮತ್ಪರಹ ಅನ್ನೋದು ಮದ್ದು, ಔಷಧ. ಎಷ್ಟರ ಮಟ್ಟಿಗೆ ನಾವು ಭಗವಂತನನ್ನ ಚಿಂತಿಸ್ತೀವಿಯೋ, ದೇವರನ್ನ ಧ್ಯಾನಿಸ್ತೀವಿಯೋ, ಅಲ್ಲಿ 5 ನಿಮಿಷ ಮಾಡಿದ್ರು ಸಾಕು, ಇಲ್ಲಿ 10 ನಿಮಿಷ ಮಾಡಿದ್ರು ಸಾಕು. ಸ್ವಾಮಿ ಚಿನ್ಮಯಾನಂದರು ಹೇಳ್ತಾ ಇದ್ರು, ಈ ಧ್ಯಾನ ಅನ್ನುವ ವಿಷಯದಲ್ಲಿ ಇಟ್ ಈಸ್ ನಾಟ್ ದಿ ಲೆಂತ್ ಬಟ್ ಇಟ್ ಈಸ್ ದಿ ಡೆಪ್ತ್ ಅಂತಿದ್ರು. ಇಟ್ ಈಸ್ ನಾಟ್ ದಿ ಡ್ಯೂರೇಷನ್ ಬಟ್ ಇಟ್ ಈಸ್ ದಿ ಕ್ವಾಲಿಟಿ ಅಂತಿದ್ರು. ಎಷ್ಟೊತ್ತು ಧ್ಯಾನ ಮಾಡ್ತೀರಾ ದಿನಕ್ಕೆ ನೀವು ಅಂದ್ರೆ, ಆ ಎಷ್ಟೊತ್ತು ಅಲ್ಲ, ಹೆಚ್ಚು ಮಾಡೋರು ಮಾಡಲಿ ಸಂತೋಷ. ಆದ್ರೆ ನಾವು 5-10 ನಿಮಿಷ ಕೂತು ಒಂದು 3-4 ಮಾಲೆ ಓಂ ನಮಃ ಶಿವಾಯ ಮಾಡಿದ್ರು ಕೂಡ ಎಷ್ಟು ಒಳಗೆ ಬದಲಾವಣೆ ಆಗುತ್ತೆ ಅಂತ ನಾವು ಮಾಡಿಯೇ ಅನುಭವಿಸ್ಬೇಕು. ಯಾಕಂದ್ರೆ ಮೂಲತಃ ಈ ಮತ್ಸರ ಅವರಿಗೆ ನಮ್ಮನ್ನು ಹೋಲಿಸ್ಕೊಂಡು ಬೇಸರ ಪಡೋದಿದೆ ಅಲ್ಲ, ಅದು ಮತ್ತೇನಲ್ಲ, ಅದು ಮನಸ್ಸು ಆಡುವಂತ ಒಂದು ಕೆಟ್ಟ ಆಟ. ಇಟ್ ಈಸ್ ದಿ ಮಿಸ್ಚೀಫ್, ಇಟ್ ಈಸ್ ದಿ ವೈಲ್ಡ್ ಪ್ಲೇ ಆಫ್ ಅವರ್ ಮೈಂಡ್. ಆ ಮನಸ್ಸನ್ನ ದೇವರಲ್ಲಿ ನಿಲ್ಲಿಸಿದಾಗ ಆ ಎಲ್ಲ ತುಂಟಾಟ, ಮನಸ್ಸಿನ ಎಲ್ಲ ತುಂಟಾಟ ಕಡಿಮೆ ಆಗುತ್ತೆ. ಮನಸ್ಸನ್ನ ದೇವರ ಜೊತೆ ಇಟ್ಕೊಳ್ಬೇಕು. ಯುಕ್ತ ಆಸೀತ ಮತ್ಪರಹ. ಆಸೀತ ಅಂದ್ರೆ ಇರಬೇಕು, ಮತ್ಪರಹ ಅಂದ್ರೆ ತನ್ನಲ್ಲಿ ಅಥವಾ ಭಗವಂತನಲ್ಲಿ ನಿಲ್ಲಿಸು. ಮಯ್ಯೇವ ಮನ ಆದತ್ಸ್ವ ಮೈ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅಥ ಊರ್ಧ್ವಂ ನ ಸಂಶಯ. 12ನೇ ಅಧ್ಯಾಯದಲ್ಲಿ ನಿನ್ನ ಮನಸ್ಸನ್ನು ನನ್ನಲ್ಲಿಡು, ನಿನ್ನ ಬುದ್ಧಿಯನ್ನು ನನ್ನಲ್ಲಿಡು. ಆವಾಗ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಈ ಜನ್ಮ ಮುಗಿದಾಗಲೂ ಕೂಡ ನೀನೆ ಊರ್ಧ್ವಂ, ಮತ್ತೆ ಮತ್ತೆ ಮೇಲೆ ಹೋಗುತ್ತಿ, ಆಧ್ಯಾತ್ಮಿಕ ವಿಕಾಸವನ್ನು ಪಡೆಯುತ್ತಿ. ಮತ್ಕರ್ಮ ಕೃತ್ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ಮನ್ಮನಾಭವ ಮದ್ಭಕ್ತ. ಇದೆಲ್ಲ ಬರುತ್ತೆ ಭಗವದ್ಗೀತೆ ಉದ್ದಗಲಕ್ಕೂ ಕೂಡ. ನೀವು ಭಕ್ತಿ ಮಾರ್ಗಿಗಳಾಗಿದ್ರೆ ಭಗವಂತನಲ್ಲಿ ಹೇಗಾದ್ರೂ ನೋಡಿ ನಿಮ್ಮ ಪ್ರೀತಿಯನ್ನು ಬೆಳೆಸ್ಕೊಳ್ಳಿ. ಭಾಗವತದಲ್ಲಿ ಒಂದು ಮಾತಿದೆಯಂತೆ, ಅಥ ಕೇನಾಪಿ ಉಪಾಯೇನ ಮನಕೃಷ್ಣೇ ನಿವೇಶಯ. ಯಾವುದಾದ್ರೂ ರೀತಿಯಲ್ಲಿ, ಇಂಗ್ಲಿಷ್ನಲ್ಲಿ ಹೇಳ್ತಾರಲ್ಲ, ಬೆಗ್ ಬಾರೋ ಆರ್ ಸ್ಟೀಲ್, ಬೇಡಿ ತಗೊಂಬನ್ನಿ ಅಥವಾ ಸಾಲ ಅಂತ ತಗೊಂಬನ್ನಿ ಅಥವಾ ಕದ್ದಾದ್ರೂ ತಗೊಂಬನ್ನಿ. ಏನನ್ನ? ಭಕ್ತಿಯನ್ನ. ನಿಮ್ಮೊಳಗೆ, ನಿಮ್ಮ ಹೃದಯದಲ್ಲಿ ಭಗವದ್ಭಕ್ತಿಯನ್ನು ತುಂಬಿಸಿ, ಆಗ ಇದೆಲ್ಲ ಹೋಗುತ್ತೆ. ಮನಸ ವಾಚ ಕರ್ಮಣ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಅಂತ ಪ್ರಸಿದ್ಧವಾದ ಶ್ಲೋಕ ಇದೆ ನೋಡಿ. ವಿಷಯವನ್ನು ಉಪಸಂಹಾರ ಮಾಡುತ್ತಾ, ಉಪಸಂಹಾರ ಅಂದ್ರೇನು? ಕೊನೆಗೊಳಿಸುತ್ತಾ. ಉಪಕ್ರಮ ಅಂದ್ರೆ ಪ್ರಾರಂಭಿಸುವಂತಹದ್ದು, ಉಪಸಂಹಾರ ಅಂದ್ರೆ ಮುಗಿಸುವಂತಹದ್ದು. ಈಗೆಲ್ಲ ಎಷ್ಟೋ ಮಂದಿಗೆ ಇಂಥ ಕನ್ನಡ ಶಬ್ದಗಳು ಗೊತ್ತಿರೋದಿಲ್ಲ. ಮೊನ್ನೆ ನಮ್ಮ ಕುಂದಾಪುರದಲ್ಲಿ ಒಬ್ರು ವಕೀಲರೇ ತಪ್ಪು ಮಾಡಿದ್ರಂತೆ. ನ್ಯಾಯಾಧೀಶರ ಹತ್ರ ಮಾತಾಡುವಾಗ ಸ್ವಲ್ಪ ಚಂದದ ಕನ್ನಡ ಉಪಯೋಗಿಸ್ತೀನಿ ಅಂತ ಹೊರಟ್ರು ಅವರು. ಆ ಚಂದದ ಕನ್ನಡ ಉಪಯೋಗಿಸ್ತೀನಿ ಅಂತ ಹೊರಟಾಗ ಸ್ವಲ್ಪ ಅಪ್ಪಿತಪ್ಪಿ ಏನ್ ಹೇಳಿದ್ರು ಗೊತ್ತೇ? ಯಾವುದೋ ಕಾರ್ಯಕ್ರಮವನ್ನ ಪ್ರಾರಂಭಿಸುವುದರ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ, ಮತ್ತು ಈ ಕಾರ್ಯಕ್ರಮಕ್ಕೆ ನಾವು ತಿಲಾಂಜಲಿಯನ್ನು ಹಾಕ್ತೇವೆ ನಾಳೆ ಅಂತ ಹೇಳ್ಬಿಟ್ರು. ತಿಲಾಂಜಲಿ ಅಂದ್ರು ಮುಗೀತು. ಅವ್ರು ಹೇಳ್ಬೇಕಾದದ್ದು ನಾಂದಿ. ಈ ಒಂದು ಯೋಜನೆಗೆ, ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ರೀತಿ ನಾವು ಹಮ್ಮಿಕೊಂಡಂತಹ ಪ್ರೋಗ್ರಾಮ್ಗಳಿಗೆ ನಾಳೆಯ ಶುಭ ದಿನದಲ್ಲಿ ನಾಂದಿ ಆಗುತ್ತೆ. ನಾಂದಿ ಅಂದ್ರೆ ಪ್ರಾರಂಭ, ತಿಲಾಂಜಲಿ ಅಂದ್ರೆ ಫಿನಿಶ್, ಹೆಚ್ಚು ಕಡಿಮೆ ಆಗುತ್ತೆ. ಇರ್ಲಿ, ವಿಷಯಕ್ಕೆ ಉಪಸಂಹಾರ ಮಾಡುತ್ತಾ ನಾನು ಅಲ್ಲಿ 2 ವಿಷಯಗಳನ್ನು ಮತ್ತೆ ಹೇಳ್ತೀನಿ. ಒಂದು, ಈ ಸಮಸ್ಯೆ 2 ಬಗೆಯಾಗಿದೆ. ಒಂದು, ಅನಾವಶ್ಯಕವಾಗಿ ಹೋಲಿಕೆ ಮಾಡೋದು, ಆ ಹೋಲಿಕೆ ಮಾಡಿಕೊಂಡು ಒಳಗೆ ತಳಮಳ ಪಡುವಂತ. ಇನ್ನೊಂದು, ಈ ರೋಗದ ರೂಪ
ಅವರಿವರು ನಮ್ಮ ಬಗ್ಗೆ ಏನ್ ಹೇಳ್ತಿರ್ಬೋದು, ಏನ್ ಆಲೋಚನೆ ಮಾಡ್ತಿರ್ಬೋದು, ಅವರಿವರ ಮನಸ್ಸಲ್ಲಿ ನಮ್ಮ ಬಗ್ಗೆ ಏನು ಅಭಿಪ್ರಾಯ ಇರ್ಬೋದಂತ ನಾವು ಸುಮ್ಮನೆ ಕಳವಳ ಪಡುತ್ತಾ ನಮ್ಮಲ್ಲಿ ಇದ್ದಂತಹ ಹುರುಪು, ದಕ್ಷತೆ, ಉತ್ಸಾಹ, ಲವಲವಿಕೆ ಎಲ್ಲ ಕಡಿಮೆ ಆಗುತ್ತೆ. ಇದು ರೋಗ. ಈ ರೋಗಕ್ಕೆ ಚಿಕಿತ್ಸೆ ಮತ್ತೇನಲ್ಲ, ನೀವು ಭಕ್ತಿ ಮಾರ್ಗದಲ್ಲಿ ನಡೆಯುವವರಾದ್ರೆ ಪ್ರೀತಿಯಿಂದ ದೇವರನ್ನ ಧ್ಯಾನಿಸಿ. ಆಗ ಕೆಲಸ ಬಿಟ್ಟಲ್ಲ, ಕರ್ತವ್ಯ ಮಾಡಿದ ನಂತರ ಮಿಕ್ಕಿದ ಸಮಯದಲ್ಲಿ. ಕರ್ತವ್ಯವನ್ನೆಲ್ಲ ಬಿಟ್ಟು ದೇವರು ಜಪ ಮಾಡ್ತೀನಿ ಅಂದ್ರೆ ಅದು ಪಲಾಯನವಾಗುತ್ತೆ. ನಮ್ಮೆಲ್ಲರಲ್ಲೂ ಇರುವಂತಹ ಕೆಲವು ಕರ್ತವ್ಯಗಳನ್ನ ಅಚ್ಚುಕಟ್ಟಾಗಿ ಮಾಡ್ಬೇಕು ನಾವು. ಅಲ್ಲಿ ಇಲ್ಲಿ ಸಮಯವನ್ನ ತೆಗೆದುಕೊಂಡು ಟೇಕಿಂಗ್ ಸ್ಪೆಷಲ್ ಟೈಮ್, ಸ್ವಲ್ಪ ಸಮಯ ಆದರೂ ಅಡ್ಡಿಲ್ಲ. ಓಂ ನಮೋ ನಾರಾಯಣ, ಓಂ ನಮಃ ಶಿವಾಯ, ಒಂದು ಇಷ್ಟ ಮಂತ್ರ ಇತ್ಯಾದಿಯಾಗಿ. ಆವಾಗ ನಮ್ಮ ಮನಸ್ಸು ನಿರ್ಮಲವಾಗುತ್ತೆ. ನಿರ್ಮಲವಾದ ಮನಸ್ಸಿನಲ್ಲಿ ಇವರು ಅಥವಾ ಅವರ ಬಗ್ಗೆ ಹೋಲಿಸಿಕೊಂಡು ಚಡಪಡಿಸುವುದಕ್ಕೆ ಅವಕಾಶ ಇರುವುದಿಲ್ಲ. ಚಿತ್ತಶುದ್ಧಿ ಇಲ್ಲದಿರುವುದೇ ಈ ರೋಗಕ್ಕೆ ಕಾರಣ. ಹೇಗೆ ಇಮ್ಯುನಿಟಿ ಇಲ್ಲದಿದ್ರೆ ಯಾವ್ದಾವ್ದು ಬ್ಯಾಕ್ಟೀರಿಯಾ ಎಲ್ಲ ನಮ್ಮೊಳಗೆ ಸೇರಿ ನಮಗೆ ರೋಗವನ್ನು ಕೊಡ್ತಾವಲ್ವೇ, ಆ ತರ ಚಿತ್ತಶುದ್ಧಿ ಇಲ್ಲದಿದ್ರೆ ಈ ಷಡ್ವೈರಿಗಳು ನಮ್ಮನ್ನ ಸದೆ ಬಡಿತವೆ. ಆದ್ರಿಂದ ನಾವು ದಿನವೂ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಚಿತ್ತಶುದ್ಧಿಯನ್ನ ಬೆಳೆಸ್ಕೊಳ್ಳಿಕ್ಕೆ ನಮ್ಮಿಂದ ಆಗಬಹುದಾದ ಸಾಧನೆಯನ್ನು ಮಾಡಬೇಕು. ಎಲ್ಲರಿಗೂ ಸಂಸ್ಕೃತ ಬರ್ಬೇಕಂತಿಲ್ಲ, ಎಲ್ಲರೂ ದೊಡ್ಡ ದೊಡ್ಡ ಸ್ತೋತ್ರ ಹೇಳ್ಬೇಕಂತಿಲ್ಲ. ಸರಳವಾದ ಭಜನೆ, ಸ್ತೋತ್ರ ಬಂದ್ರೆ ಹೇಳಿ, ಸಂಸ್ಕೃತ ಸ್ತೋತ್ರ ಸಂತೋಷ. ಅಷ್ಟೆಲ್ಲ ಸಂಸ್ಕೃತ ನಮಗ್ ಬರೋದಿಲ್ಲಪ್ಪ, ನಾವು ಸಂಸ್ಕೃತ ಹೇಳೋಕ್ ಹೋದ್ರೆ ತಪ್ಪೇ ಹೆಚ್ಚು ಅಂತ ಹೇಳಿ ಸರಳವಾದ ಕನ್ನಡದಲ್ಲಿ ಭಜನೆಗಳಿವೆ. ಇರ್ಲಿ, ಅದು ಇನ್ನೊಂದು ವಿಷಯ ಆಯ್ತು. ಈ ರೋಗವನ್ನು ಹೋಗಲಾಡಿಸಲಿಕ್ಕೆ ಔಷಧ ಮತ್ತೇನಲ್ಲ, ಭಕ್ತಿ ಮಾರ್ಗದಲ್ಲಿ ಭಗವತ್ ಚಿಂತನೆ, ಜ್ಞಾನ ಮಾರ್ಗದಲ್ಲಿ ಅದೇ ಆತ್ಮಚಿಂತನೆ, ಬ್ರಹ್ಮಚಿಂತನೆ. ಅದನ್ನು 2 ವಾಕ್ಯದಲ್ಲಿ ವಿವರಿಸಿ ಮುಗಿಸೋಣವಂತೆ. ಆತ್ಮ ಅನ್ನೋದು ಎಲ್ಲರಲ್ಲೂ ಒಂದೇ. ನಮಗಿಂತ 10 ಪಟ್ಟು ಶ್ರೀಮಂತರಲ್ಲಿರುವ ಆತ್ಮವು ಮತ್ತು ನಮ್ಮಲ್ಲಿರುವ ಆತ್ಮವು ಒಂದೇ. ಅವರ ಶ್ರೀಮಂತಿಕೆ ನಮ್ಮದೇ, ನಮ್ಮ ಬಡತನ ಅವರದ್ದೇ, ಭೇದ ಇಲ್ಲ. ಆತ್ಮಚಿಂತನೆಯಲ್ಲಿ ನೀವು ಒಳ್ಳೆ ವೇದಾಂತ ಗುರುಗಳಿಂದ ಆತ್ಮದ ಬಗ್ಗೆ ತಿಳ್ಕೊಂಡಾಗ ನಿಮ್ಗೊಂದು ಸ್ಪಷ್ಟತೆ ಬರುತ್ತೆ. ಮತ್ಸರದ ಪ್ರಶ್ನೆ ಇಲ್ಲ, ಯಾಕಂದ್ರೆ ಅವರು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿದ್ದೇನೆ. ಈಶಾವಾಸ್ಯದಲ್ಲಿ ಒಂದು ಮಂತ್ರ ಇದೆ, ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ, ಯಸ್ಮಿನ್ ಸರ್ವಾಣಿ ಭೂತಾನಿ, ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಶು ಚ ಆತ್ಮಾನಂ ತಥೋನ ಬಿಜುಗುಪ್ಸತೆ ಅಂತ ಮಂತ್ರ ಇದೆ. ಆ ಮಂತ್ರಕ್ಕೆ ಹೋಗೋದು ಬೇಡ ಬಿಡಿ. ಎಲ್ಲರಲ್ಲೂ ತನ್ನನ್ನು ನೋಡಿಕೊಳ್ಳುತ್ತಾ, ತನ್ನಲ್ಲಿ ಎಲ್ಲರನ್ನು ನೋಡುತ್ತಾ ಒಬ್ಬನು ಭಯದಿಂದ ಮತ್ತು ಬೇರೆ ಬೇರೆ ಋಣಾತ್ಮಕ ಭಾವನೆಗಳಿಂದ ಮುಕ್ತನಾಗ್ತಾನೆ ಅಂತ ಈಶಾವಾಸ್ಯದಲ್ಲಿದೆ. ಅಥವಾ ಭಗವದ್ಗೀತೆಗೆ ಬನ್ನಿ. ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯದ 32ನೇ 32nd ಶ್ಲೋಕದಲ್ಲಿ ಬಹಳ ಚಂದವಾಗಿ ಭಗವಂತ ಹೇಳ್ತಾನೆ, ಪರಮಯೋಗಿ ಯಾರು ಗೊತ್ತೇ? ಯಾರು ಇತರರ ಸುಖ ದುಃಖವನ್ನ ತನ್ನ ಸುಖ ದುಃಖವಾಗಿ ಭಾವಿಸ್ತಾನೋ ಅವನೇ ಪರಮಯೋಗಿ. ಶೀರ್ಷಾಸನ ಹಾಕೊಂಡು 1 ಗಂಟೆ ನಿಲ್ಲುವವನು ಪರಮಯೋಗಿ ಅಂತ ಶ್ರೀಕೃಷ್ಣ ಹೇಳುವುದಿಲ್ಲ. ನೀರ ಮೇಲೆ ನಡೆಯುವವನು ದೊಡ್ಡ ಯೋಗಿ ಅಂತ ಶ್ರೀಕೃಷ್ಣ ಹೇಳೋದಿಲ್ಲ. ಆದ್ರೆ ಆತ ಹೇಳುವುದೇನೆಂದ್ರೆ, ಅದೇ ಆ ಶ್ಲೋಕ ಹೇಳ್ತೇನೆ, ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋಮತಃ. ಅವಳು ಅಥವಾ ಅವನು ದೊಡ್ಡ ಯೋಗಿ. ಯಾರಂತ ಹೇಳಿದ್ರೆ, ಆತ್ಮ ಔಪಮ್ಯೇನ, ತನ್ನದೇಯೋ ಅನ್ನುವಂತೆ, ಇತರರ ಸುಖ ದುಃಖವನ್ನ ತನ್ನ ಸುಖ ಅಥವಾ ದುಃಖ ಅನ್ನುವಂತೆ. ಅಂದ್ರೆ ಇತರರ ಮತ್ತೆ ತನ್ನ ಮಧ್ಯ ಒಂದು ದೊಡ್ಡ ವಿಭಾಜನವನ್ನ ಮಾಡೋದಿಲ್ಲ ಆ ಯೋಗಿ. ಅವನು ಪರಮಯೋಗಿ ಅಂತಾರೆ. ಆದ್ರಿಂದ ಮಿತ್ರರೇ, ನಾವು ಅಧ್ಯಾತ್ಮ ವಿದ್ಯೆಯಲ್ಲಿ ಹೇಳಿದ ರೀತಿಯಲ್ಲಿ ನಡೆದರೆ ನಮ್ಮ ಮನಸ್ಸು ಎಂಥ ಒಂದು ಶುದ್ಧಿಯನ್ನ, ನಿರ್ಮಲತೆಯನ್ನ ಪಡೆಯುತ್ತಂದ್ರೆ ಅಲ್ಲಿ ಈ ಹೋಲಿಕೆ ಮತ್ತೆ ಅವರ ಅಭಿಪ್ರಾಯದಲ್ಲಿ ನಾನೇನಿರಬಹುದು ಅನ್ನೋದೆಲ್ಲ ಆ ಒಂದು ಬರೋದಿಲ್ಲ. ಅದರ ಬದಲು ನಾವು ದಿನವೂ ಕೂಡ ಒಳ್ಳೊಳ್ಳೆ ಕೆಲಸ ಮಾಡುತ್ತಾ, ಒಳ್ಳೆಯ ಆಲೋಚನೆಗಳು
ಒಳ್ಳೆಯ ಮಾತುಗಳು ಮತ್ತು ಒಳ್ಳೆಯ ಕೃತಿಗಳು 10 ಜನ ನೋಡಲಿ, ಯಾರೂ ನೋಡದಿರಲಿ. ನಮ್ಮ ಮಾತು, ಮನಸ್ಸು ಮತ್ತೆ ಕೃತಿಗಳು ಉತ್ತಮಗೊಳ್ಳುತ್ತಾ ಹೋಗ್ತವೆ. ಆಗ ಇತರರಿಗೂ ನಮ್ಮಿಂದ ಉಪಕಾರ ಆಗುತ್ತೆ, ನಮಗೂ ಕೂಡ ವಿಶೇಷವಾದ ಸುಖ, ಶಾಂತಿ, ಸಮಾಧಾನಗಳು ದೊರಕುತ್ತವೆ ಅಂತ ನಾವು ಯಾವ ಸಂದೇಹವಿಲ್ಲದೆ ಹೇಳಬಹುದು. ಇದೊಂದು ವಿಜ್ಞಾನ. ಇದು ಹೇಗೆ ವಿಜ್ಞಾನದಲ್ಲಿ ಬೆಂಕಿಯು ಸುಡುತ್ತೆ, ನೀವು ಒಂದೇನೋ ಕಲ್ಲನ್ನ ಕೈಯಲ್ಲಿ ಇಟ್ಕೊಂಡು ಬಿಟ್ರೆ ಅದು ಮೇಲೆ ಹೋಗೋದಿಲ್ಲ, ಕೆಳಗೆ ಬೀಳುತ್ತೆ. ಇತ್ಯಾದಿಯಾಗಿ ವಿಜ್ಞಾನದಲ್ಲಿ, ಭೌತಶಾಸ್ತ್ರ ಇತ್ಯಾದಿಗಳಲ್ಲಿ ಎಷ್ಟೋ ನಿಯಮಗಳಿವೆ ನೋಡಿ. ಆ ಪ್ರಕಾರ ಅಧ್ಯಾತ್ಮ ವಿದ್ಯೆಯು ಕೂಡ ಒಂದು ವಿಜ್ಞಾನ. ಅಲ್ಲಿಯೂ ಎಷ್ಟೋ ನಿಯಮಗಳು ನಮಗೆ ತಿಳಿದು ಬರ್ತವೆ. ಆ ನಿಯಮಗಳನ್ನ ತಿಳ್ಕೊಂಡಾಗ ನಮಗೆ ಜೀವನ ತುಂಬಾ ಅರ್ಥಪೂರ್ಣವಾಗಿ ನಾವು ಸುಖಿಗಳಾಗ್ತೀವಿ ಅಂತ ಹೇಳ್ಬೋದು. ಓಂ ಶ್ರೀ ರಾಜರಾಜೇಶ್ವರಿ ದೇವಿಯೇ ನಮಃ.